ಇವತ್ತು ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಪಾತಿಗೆ ಸೈಡ್ ಡಿಶ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಟೊಮ್ಯಾಟೊ ಗೊಜ್ಜು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಚಪಾತಿ, ದೋಸೆ, ಇಡ್ಲಿ ಮತ್ತು ಬಿಸಿ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಈ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗುವಂಥ ಟೊಮ್ಯಾಟೊ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಸಹ ನೋಡೋಣ. ನಾನಿಲ್ಲಿ ಸುಮಾರು ಅರ್ಧ kg ಆಗುವಷ್ಟು ಆ್ಯಪಲ್ ಟೊಮ್ಯಾಟೋನ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೂ ಒಂದು 10 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಬಿಸಿಯಾಗಕ್ಕಿಡೋಣ. ಸುಮಾರು 4ರಿಂದ 5 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ. ಇದು ಬಿಸಿಯಾದ ನಂತರ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ ಹಾಗೂ 1 ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕಿದಾಗ ಗೊಜ್ಜಿನಲ್ಲಿ ಒಳ್ಳೆ ಕ್ರಂಚ್ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನುವಾಗ. ಮಧ್ಯದಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸೋಣ. ಇದೆಲ್ಲ ಬೇಳೆ ಸ್ವಲ್ಪ ಗೋಲ್ಡನ್ ಆಗುವಷ್ಟಾಗಲಿ. ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕೋಣ. ಬೆಳ್ಳುಳ್ಳಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಟೊಮ್ಯಾಟೊ ಗೊಜ್ಜಿನಲ್ಲಿ. ನಾನು ಸುಮ್ಮನೆ ಜಜ್ಜಿ ಹಾಕ್ಕೊಂಡಿದ್ದೀನಿ, ಅಷ್ಟಾದರೆ ಸಾಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಮಧ್ಯಮ ಉರಿನಲ್ಲೇ ಇಟ್ಕೊಳ್ಳಿ. ತುಂಬ ಹೈ ಫ್ಲೇಮ್ ಆಗಲಿ, ತುಂಬ ಲೋ ಫ್ಲೇಮಲ್ಲಾಗಲಿ ಮಾಡ್ಕೊಬೇಡಿ, ಮಧ್ಯಮ ಉರಿಯಲ್ಲಿ ಮಾಡ್ಕೊಳ್ಳಿ. ಈಗ ಅದು ಚೆನ್ನಾಗೆ ಫ್ರೈ ಆಗಲಿ. ಆಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಸಹ ಹಾಕ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಾಗ ಟೊಮ್ಯಾಟೊ ಗೊಜ್ಜಲ್ಲಿ ತುಂಬಾ ಚೆನ್ನಾಗಾಗುತ್ತೆ ರುಚಿ. ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಮೀಡಿಯಮಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಕಂದು ಬಣ್ಣ ಬರಲಿ. ತುಂಬ ಏನೂ ಬೇಯುವಷ್ಟು ಅವಶ್ಯಕತೆ ಇಲ್ಲ, ಹೇಗಿದ್ದರೂ ಟೊಮ್ಯಾಟೊ ಒಟ್ಟಿಗೆ ಬೇಯುತ್ತೆ. ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಹೆಚ್ಚಿಟ್ಕೊಂಡಿರೋವಂಥ ಟೊಮ್ಯಾಟೊನೂ ಸಹ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ನಾಟಿ ಟೊಮ್ಯಾಟೊ ಬಳಸ್ತಾ ಇಲ್ಲ. ನಾಟಿ ಟೊಮ್ಯಾಟೊ ತುಂಬ ಹುಳಿ ಅಂತ ಅನಿಸುತ್ತೆ ಗೊಜ್ಜು. ನಾನು ಆ್ಯಪಲ್ ಟೊಮ್ಯಾಟೊನ ಬಳಸ್ತೀನಿ. 1-2 ನಾಟಿ ಟೊಮ್ಯಾಟೊ ಇದ್ದರೆ ಮಧ್ಯದಲ್ಲಿ ಸಾಕಾಗುತ್ತೆ. ಬರೀ ನಾಟಿ ಟೊಮ್ಯಾಟೊನಲ್ಲಿ ಮಾಡ್ಕೋಬೇಡಿ, 2 ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಈಗ ಇದು ಟೊಮ್ಯಾಟೊ ಎಲ್ಲ ಸ್ವಲ್ಪ ಚೆನ್ನಾಗೆ ಬೇಯಬೇಕಾಗತ್ತೆ ಎಣ್ಣೆನಲ್ಲೇ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಬಿಡೋಣ. ಆವಾಗ ಬೇಯೋ ಪ್ರೋಸೆಸ್ ಸ್ವಲ್ಪ ಬೇಗ ಆಗತ್ತೆ. ಈಗ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಮಧ್ಯದಲ್ಲಿ ಕೈ ಆಡಿಸ್ತಾ ಇರೋಣ. ನೋಡಿ, ಚೆನ್ನಾಗೊಮ್ಮೆ ಎಲ್ಲ ಮಿಕ್ಸ್ ಮಾಡಿ ನಾವು ಬೇಯೋದಕ್ಕೆ ಬಿಡೋಣ. ಈ ಟೊಮ್ಯಾಟೊ ಗೊಜ್ಜು ತುಂಬ ಟೇಸ್ಟಿಯಾಗುತ್ತೆ, ಹಾಗೆ ಅಷ್ಟೇ ಕ್ವಿಕ್ಕಾಗಿ ರೆಡಿ ಆಗುತ್ತೆ ನಿಮಗೆ. ಯಾವಾಗೂ ಏನಾದರೂ ಗ್ರೇವಿ ತಿಂದು ಅದೇ ಥರ ತಿಂತಾಯಿದ್ವಿ ಪಲ್ಯ ಅಂತ ಬೇಜಾರಾದರೆ ಈ ಥರ ಸಿಂಪಲ್ಲಾಗಿ ಟೊಮ್ಯಾಟೊ ಗೊಜ್ಜು ಕ್ವಿಕ್ಕಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ಡಬ್ಬಿಗೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಬೆಂದು ರೆಡಿಯಾಗಿದೆ. ಇನ್ನು ಇದು ಎಣ್ಣೆಯಲ್ಲಿ ಬೇಯಬೇಕಾಗತ್ತೆ. ಈ ಹಂತದಲ್ಲಿ ನಾವು ಇದಕ್ಕೆ ಸಾಂಬಾರು ಪುಡಿನ ಸೇರಿಸೋಣ. ನಾನಿಲ್ಲಿ ನಮ್ಮ ಮನೇಲಿ ಇಟ್ಕೊಂಡಿರೋ ಸಾಂಬಾರು ಪುಡಿಲಿ ಖಾರನೂ ಬೆರೆತಿದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಸುಮಾರು 2 ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಲ್ಲನ ಸೇರಿಸ್ತಾ ಇದ್ದೀನಿ, 1 ದೊಡ್ಡ ಚಮಚದಷ್ಟು ಬೆಲ್ಲನ. ನೀವು ನಿಮ್ಮ ಮನೆ ಸಾಂಬಾರು ಪುಡಿನಲ್ಲಿ ಖಾರ ಕಡಿಮೆ ಇದ್ದರೆ 1 ಚಮಚ ಅಚ್ಚ ಖಾರದ ಪುಡಿನೂ ಸಹ ಸೇರಿಸ್ಕೊಳ್ಳಿ. ನೋಡಿ, ಈಗ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಬೇಕು. ನೀರು ಹಾಕ್ಕೊಂಡು ಗೊಜ್ಜು ಅದಕ್ಕೆ ಬರೋ ರೀತಿ ನೀರು ಹಾಕ್ಕೊಳ್ಳೋಣ. ಸುಮಾರು ಒಂದು ಅರ್ಧದಿಂದ 3/4 ಲೋಟ ಅಥವಾ 1 ಲೋಟ ಆದರೂ ನಡೆಯುತ್ತೆ. ಇದನ್ನು ಈಗ ಮುಚ್ಚಿ ನಾವು ಬೇಯೋದಕ್ಕೆ ಬಿಟ್ಬಿಡೋಣ ಇನ್ನೊಂದು ಸ್ವಲ್ಪ ಹೊತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಇರೋ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದಿ ಬಂದು ಬೇಯ್ತಾ ಇದೆ. ಇಷ್ಟು ಆದರೆ ನಿಮಗೆ ಸಾಕಾಗುತ್ತೆ. ಆಮೇಲೆ ನಾವು ಕಾಯಿ ತುರಿ ಹಾಗೂ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ
ಮತ್ತಷ್ಟು ನೀರು ಬೇಕಿದ್ರೆ ನೋಡಿ ಸೇರಿಸೋಣ. ನೋಡಿ ನಾನು ಸ್ವಲ್ಪ ಗಟ್ಟಿ ಆಯಿತು. ಸ್ವಲ್ಪ ನೀರನ್ನ ಸೇರಿಸಿ ಮತ್ತೆ ಒಂದೆರಡು ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ. ಈ ಟೊಮ್ಯಾಟೊ ಗೊಜ್ಜು ಅನ್ನದ ಜೊತೆನೂ ತುಂಬಾ ಟೇಸ್ಟಿಯಾಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೊಮ್ಯಾಟೊ ಗೊಜ್ಜು ಹಾಕ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಟೊಮ್ಯಾಟೊ ಬಾತ್ ತಿಂದಿದ್ದ ಥರನೇ ಇರುತ್ತೆ. ನೋಡಿ ಈಗ ಮುಚ್ಚಿಟ್ಟು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ ಮೀಡಿಯಮ್ ಊರಿನಲ್ಲಿ. ಅಷ್ಟಾದರೆ ನೋಡಿ ಟೊಮ್ಯಾಟೊ ಗೊಜ್ಜು ರೆಡಿ ಆಯಿತು. ಇದೇ ರೀತಿ ಮತ್ತಷ್ಟು ವಿಡಿಯೋವನ್ನು ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.